ಜನಸಾಮಾನ್ಯರಿಗಿರುವಂತಹ ಕುತೂಹಲ ಹೊರಗಡೆ ಅಂತೂ ಪಕ್ಕಾ ಹಲವು ಸಂಘಟನೆಯರು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೋರಾಟದ ಸ್ವರೂಪ ಸ್ವಲ್ಪ ಮಟ್ಟಿಗೆ ತೀವ್ರವಾಗಿ ನೋಡೋದಕ್ಕೆ ಸಿಗುತ್ತೆ. ಸದನದ ಒಳಗೂ ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ನಲ್ಲಿರುವಂತಹ ಸಿಎಂ ಕುರ್ಚಿಯ ಕಿತ್ತಾಟವನ್ನ ಪ್ರಸ್ತಾಪ ಮಾಡಿ ಸದನದಲ್ಲಿ ಈ ವಿಚಾರಗಳನ್ನ ಪ್ರಮುಖ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಸದನದ ಒಳಗೂ ಹೊರಗೂ ಇವತ್ತು ಹೋರಾಟಗಳು ಕಾವೇರಲಿದೆ. ಕಲಾಪಕ್ಕೆ ಕೌಂಟ್ ಡೌನ್, ಹೊರಗಡೆ ಶುರುವಾಗಿದೆ ಕೋಲಾಹಲ. ಬೆಳಗಾವಿಯಲ್ಲಿ ಇವತ್ತಿನಿಂದ ಅಸಲಿ ಬ್ಯಾಟಲ್ ಶುರುವಾಗುತ್ತೆ. ಕಲಾಪಕ್ಕೆ ಕೌಂಟ್ ಡೌನ್, ಹೊರಗಡೆ ಶುರುವಾಗಿದೆ ಕೋಲಾಹಲ. ಇಂದು ಅಕ್ಷರಶಃ ರಣಕಣವಾಗಲಿದೆ ಕುಂದಾನಗರಿ. ರೈತರ ಆಕ್ರೋಶಕ್ಕೆ ಮಣಿಯತ್ತ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಕಾರಣ ರೈತರ ಆಕ್ರೋಶ ಭುಗಿಲೇಳ್ತಾ ಇದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಸಾವಿರಾರು ರೈತರು ನಿರ್ಧಾರ ಮಾಡಿದ್ದಾರೆ. ರೈತರ ಬೇಡಿಕೆಗಳನ್ನ ಈಡೇರಿಸೋ ತನಕ ಹೋರಾಟ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ಕೊಡ್ತಿದ್ದಾರೆ. ಸರ್ಕಾರನೇ ಬೆಳಗಾವಿಯಲ್ಲಿದೆ, ಇಲ್ಲಿ ಹೋರಾಟ ಮಾಡಿದ್ರೆ ಖಂಡಿತ ಸರ್ಕಾರಕ್ಕೆ ತಲುಪುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಮುಂದಿಟ್ಕೋ ಮೂಲಕ ಹೋರಾಟಗಳನ್ನ ಪ್ರಾರಂಭಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ರೈತರ ಹೋರಾಟ, ಪ್ರಮುಖವಾಗಿ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ರೆ. ಮೆಕ್ಕೆಜೋಳ ಬೆಳೆದಂತ ರೈತರ ಹೋರಾಟ ಕೂಡ ಅದೇ, ಬೆಂಬಲ ಬೆಲೆ ಘೋಷಣೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಅಂತ. ಹಾಗಾಗಿ ರೈತರ ಕಡೆಗೆ ತಿರುಗ್ತಾ ಇಲ್ಲ ಸರ್ಕಾರ, ರೈತರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ರೈತರ ಆಕ್ರೋಶ ಭುಗಿಲೇಳ್ತಾ ಇದೆ. ಹಾಗಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ರೈತರು ಸಿದ್ಧವಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರೈತರ ಹೋರಾಟ ಅಂದಾಗ ಸಹಜವಾಗಿ ಹಲವು ಸಂಘಟನೆಯವರು ಕೂಡ ರೈತರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ, ಹೋರಾಟದಲ್ಲಿ ಭಾಗಿಯಾಗ್ತಾರೆ. ರೈತರಿದ್ರೆ ತಾನೇ ನಾವು ರೈತರ ಬಗ್ಗೆ ಗಮನ ಕೊಡಬೇಕಾಗತ್ತೆ ಸರ್ಕಾರ. ಆದ್ರೆ ಜೊತೆಗೆ ವಿವಿಧ ಸಂಘಟನೆಯವರು ಕೂಡ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ ಅನ್ನೋದರ ಡೀಟೇಲ್ಸ್. ಹಂಗಾಗಿ ಇವತ್ತು ಸದನದ ಒಳಗಡೆ ಬಿಟ್ಟಾಕಿ ಸದನದ ಹೊರಗಡೆನೆ ರೈತರ ಹೋರಾಟ ಭುಗಿಲೇಳೋದು ಪಕ್ಕಾ ದೃಶ್ಯ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್, ಎಲ್ಲಿ ಹೋರಾಟ ಆಗ್ತಾ ಇದೆಯಲ್ಲ, ಪ್ರತಿಭಟನೆಗೆ ಸಿದ್ಧತೆಗಳಾಗ್ತಾ ಇದೆಯಲ್ಲ, ಅದೇ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಧಾ, ಹೆಂಗಿದೆ ಪರಿಸ್ಥಿತಿ? ಒಳಗಡೆ ಸದನದ ಒಳಗಡೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರ ಸಿದ್ಧತೆ ಆಗ್ತಾ ಇದ್ರೆ, ಈ ಕಡೆ ರೈತರ ಹೋರಾಟ ಇವತ್ತು ಭುಗಿಲೇಳೋ ಸಾಧ್ಯತೆಗಳು ಹೆಂಗಿದೆ ಪರಿಸ್ಥಿತಿ? ಏನೆಲ್ಲ ಬೇಡಿಕೆಗಳಿದೆ? ಒಬ್ರು ಕೂಡ ಇರಬಾರ್ದು, ನನ್ನನ್ನ ಸೇರಿಸಿಕೊಂಡು ಎಲ್ಲರೂ ವೇದಿಕೆಯಿಂದ ಕೆಳಗಿಳಿಬೇಕು. ಲೊಕೇಶನ್ ಬಿಟ್ಟು ಉಳಿದವರು ಎಲ್ಲರೂ ನನ್ನನ್ನ ಸೇರಿಸಿ. ರಾಧಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರೈತರ ಹೋರಾಟ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? ಏನೆಲ್ಲ ಬೇಡಿಕೆ ಇಟ್ಕೊಂಡಿದ್ದಾರೆ? ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆನಾ ಇದು? ಎಸ್ ಶ್ರುತಿ, ನಾನೀಗ ತಾವು ನೋಡಬಹುದು
ಸಿಟಿ ಮೈದಾನ ಅಂತ ಇಲ್ಲಿ ಬಿಜೆಪಿಯ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಾಗಿದೆ. ತಾವು ನೋಡಬಹುದು, ಒಂದು ಬೃಹತ್ ವೇದಿಕೆಯನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಮತ್ತು ಚೇರ್ ಗಳನ್ನ ಹಾಕಲಾಗಿದೆ. ಸ್ಲೋಲಿ ರೈತರ ಆಗಮಿಸ್ತಾ ಇದ್ದಾರೆ. ಇನ್ನು ಕೂಡ ಹಿರಿಯ ನಾಯಕರು ಲೈಕ್ ವಿಜಯೇಂದ್ರ, ಅಶೋಕ್ ಅವರು ಯಾರು ಕೂಡ ಇನ್ನೂ ಬಂದಿಲ್ಲ. ಆದ್ರೆ ಬಹಳಷ್ಟು ನಾಯಕರಿದ್ದಾರೆ. ದೂರದಿಂದ ನನಗೆ ನಡಹಳ್ಳಿ ಒಬ್ರು ಕಾಣ್ತಾ ಇದ್ದಾರೆ ಮತ್ತು ಇಲ್ಲಿಯ ಏನು ಬೆಳಗಾವಿ ಭಾಗದ ನಾಯಕರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಇದ್ದಾರೆ. ಇನ್ನುಳಿದಂತೆ ರೈತರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಆರಂಭ ಆಗಿಲ್ಲ, ಇನ್ನಷ್ಟೇ ಕಾರ್ಯಕ್ರಮ ಆರಂಭ ಆಗಬೇಕಾಗಿದೆ. ಸುಮಾರು 20,000ಕ್ಕೂ ಹೆಚ್ಚು ಜನ ರೈತರು ಒಟ್ಟುಗೂಡಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬಿಜೆಪಿ ಈ ಒಂದು ಬೃಹತ್ ರೈತ ಹೋರಾಟವನ್ನ ಹಮ್ಮಿಕೊಂಡಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ರೈತ ವಿರೋಧಿ ನಿಲುವುಗಳನ್ನ ಖಂಡಿಸಿ ಈ ಪ್ರತಿಭಟನೆ ಅಂತ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳುತ್ತೆ, ಈ ರೀತಿಯಾದಂತಹ ಬ್ಲಾಕ್ ಮೇಲ್ ಮಾಡೋದ್ರಿಂದ, ಶೋ ಆಫ್ ಮಾಡೋದ್ರಿಂದ ಏನೂ ಆಗೋಲ್ಲ. ನೀವು ಸದನದ ಒಳಗಡೆ ಒಂದು ರಚನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿ ರೈತರನ್ನ ಒಂದು ಪ್ರಾಯೋಜಿತ ಕಾರ್ಯಕ್ರಮದ ರೀತಿಯಲ್ಲಿ ತಾವು ಮಾಡಬಾರ್ದು ಅಂತ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ. ತಾವು ನೋಡಬಹುದು, ಬಹಳಷ್ಟು ಜನ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಶಾಲ್ಗಳನ್ನ ಕೊಡ್ತಾ ಇದ್ದಾರೆ. ಆ ಶಾಲ್ಗಳಿಗೋಸ್ಕರ ಜನ ಒಂದು ರೀತಿಯ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹೆಣ್ಮಕ್ಕಳು ಸೇರಿದಂತೆ ಬಹಳಷ್ಟು ಜನ ಈ ಒಂದು ಶಾಲನ್ನ ನೋಡಬಹುದು. ತಾವು ಶಾಲ್ಗಳನ್ನ ಕೊಡ್ತಾ ಇದ್ದಾರೆ. ಈ ಶಾಲ್ಗಳನ್ನ ಇಸ್ಕೊಂಡು ತದನಂತರ ಎಲ್ಲರೂ ಕೂಡ ಈ ಒಂದು ಹೋರಾಟದ ಅಥವಾ ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದಾರೆ. ಇನ್ನುಳಿದಂತೆ ಈಗ ಬೆಳಗಾವಿಯಲ್ಲಿ ಶ್ರುತಿ ಎಲ್ಲಿ ನೋಡಿದ್ರಲ್ಲೂ ಕೂಡ ಪೊಲೀಸರು 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 ಯಾಕೆಂದ್ರೆ ಸಾಲು ಸಾಲು ಪ್ರತಿಭಟನೆಗಳು ಇರೋದ್ರಿಂದ ಪೊಲೀಸರ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ತಾವು ನೋಡಬಹುದು ಯಾವ ರೀತಿ ಪೊಲೀಸ್ ಇಲಾಖೆ ಸರ್ವ ಸನ್ನದ್ಧವಾಗಿ ನಿಂತಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಲಾರದ ರೀತಿಯಲ್ಲಿ ಬಿಗಿ ಪೊಲೀಸ್ ಅನ್ನ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಮತ್ತು ಇವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ರೈತರ ಈ ಪ್ರತಿಭಟನೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮ ಆಗ್ತಾ ಇದ್ದ ಹಾಗೆ ಹೊರಗಡೆ ಬರ್ತಾ ಇದ್ದ ಹಾಗೆ ಪೊಲೀಸರು ಅವ್ರನ್ನೆಲ್ಲರನ್ನು ಬಂಧಿಸಿ ಬಸ್ಸಲ್ಲಿ ಹತ್ತಿಸಿ ಕಳಿಸ್ತಾರೆ ಅಂತ ಅನ್ಸುತ್ತೆ. ಬಟ್ ನಿಜಕ್ಕೂ ಕೂಡ ಸುವರ್ಣಸೌಧದಲ್ಲಿ ಯಾವಾಗ ಪ್ರತಿಭಟನೆಗಳು ಹಮ್ಮಿಕೊಳ್ತಾರೋ ಅವಾಗ ಸಾಲು ಸಾಲು ಒಂದು ರೀತಿಯಾದಂತಹ ಅವರನ್ನ ನಿಭಾಯಿಸೋದೇ ಅತಿ ದೊಡ್ಡ ಚಾಲೆಂಜ್ ಪೊಲೀಸ್ ಇಲಾಖೆಗೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಸನ್ನದ್ಧವಾಗಿ ನಿಂತಿದೆ ಅನ್ನೋದನ್ನ ತಾವು ಕೂಡ ನೋಡಬಹುದು. ಇನ್ನುಳಿದಂತೆ ಬಹಳಷ್ಟು ಜಾಗಗಳನ್ನ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಯಾವ ಲೆವೆಲ್ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ, ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರ್ತಾರೆ ಅನ್ನೋದರ ಮೇಲೆ ಆ ಸ್ಥಳಗಳನ್ನ ನಿಗದಿ ಮಾಡಲಾಗಿದೆ. ಸುವರ್ಣಸೌಧದ ಭಾಗದಲ್ಲಿ ಒಂದಿಷ್ಟು ಪ್ರತಿಭಟನಾ ಸ್ಥಳಗಳನ್ನ ನಿಗದಿ ಮಾಡಿದ್ರೆ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಮಾಲಿನಿ ಸಿಟಿ ಮೈದಾನವನ್ನ ಬಿಜೆಪಿ ಹೋರಾಟಕ್ಕೆ ನಿಗದಿ ಮಾಡಲಾಗಿದೆ. ಬಹಳಷ್ಟು ಜನ ರೈತರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಜನರನ್ನ ಕರೆದುಕೊಂಡು ಬರುವಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತೆ. ಹೀಗಾಗಿ ಪ್ರತಿಯೊಬ್ಬ MLA, ಬಿಜೆಪಿ MLAಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದ ರೈತರನ್ನ ಕರೆದುಕೊಂಡು ಬಂದು ಈ ಹೋರಾಟವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಬಹಳಷ್ಟು ಜನರನ್ನ ಮಾತಾಡಿಸಿದೆ. ಬೆಳಗಾವಿ ಗ್ರಾಮೀಣ ಭಾಗದಿಂದಲೂ ಕೂಡ ಜನ ಬಂದಿದ್ದಾರೆ ಮತ್ತು ಅವ್ರು ಹೇಳ್ತಾ ಇರೋದು ಪ್ರಮುಖ 5 ಬೇಡಿಕೆಗಳನ್ನ ಇಟ್ಕೊಂಡು ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ತಮಗೆ ಗೊತ್ತಿರಬಹುದು ಶ್ರುತಿ, ಗುರ್ಲಾಪುರದಲ್ಲಿ ರೈತರ ಬೃಹತ್ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಸ್ವತಃ ವಿಜಯೇಂದ್ರ ಅವರು ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತಹ ವಿಚಾರದಲ್ಲಿ ಸುಮಾರು 11 ದಿನಗಳ ಪ್ರತಿಭಟನೆ ನಡೆದಿತ್ತು. ಅದಾದ ಮೇಲೆ ಮೆಕ್ಕೆಜೋಳಕ್ಕೆ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಹೋರಾಟ ನಡೆಯಿತು, ಟ್ರ್ಯಾಕ್ಟರ್ ಗಳನ್ನ ಸುಟ್ಟಾಕಿದ್ರು ಅನ್ನೋದು ಗೊತ್ತಿದೆ. ಮತ್ತು ಈಗಲೂ ಕೂಡ ಕಬ್ಬು ಒಂದೇ ಬೆಳೆ ಎಲ್ಲ ಉತ್ತರ ಕರ್ನಾಟಕದ, ಅದರಲ್ಲಿ ಹಳಸಂದಿ ಇದೆ, ಮತ್ತೆ ಉದ್ದಿನ ಬೇಳೆ ಇದೆ, ಮೆಕ್ಕೆಜೋಳ ಇದೆ. ರೈತ ಖರೀದಿ ಕೇಂದ್ರಗಳನ್ನ ತೆಗೆದಿಲ್ಲ ಮತ್ತು ರೈತ ಖರೀದಿ ಕೇಂದ್ರಗಳಲ್ಲಿ ಸರಿಯಾಗಿ ಈಗಾಗಲೇ ಖರೀದಿಯನ್ನ ಮಾಡುವಂತಹ ವ್ಯವಸ್ಥೆ ಇಲ್ಲ ಮತ್ತು ತೂಕದ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾಲೀಕರು ಯಾರಿದ್ದಾರೆ ಅವರು ಬಹಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ವೇ ಬ್ರಿಡ್ಜ್ ಗಳನ್ನ ಮಾಡಬೇಕು ಅನ್ನುವಂತ, ವೇಯಿಂಗ್ ಬ್ರಿಡ್ಜ್ ಗಳನ್ನ ಮಾಡಬೇಕು ಅನ್ನುವಂತಹ ಬಹಳಷ್ಟು ಒತ್ತಡ ಇದೆ.